ಚಿಂತಾಮಣಿ ಪರಿಶಿಷ್ಟದೊಳಗ ಉಪನಿಷತ್ ಸಿದ್ಧಾಂತಗಳನ್ನು ಅವಲೋಕನ ಮಾಡುವಾಗ ಅಧ್ಯಾರೋಪ ಅಪವಾದ ಅಂತ ಒಂದು ಪ್ರಕ್ರಿಯೆಯನ್ನ ಸಮೀಕ್ಷೆ ಮಾಡಬೇಕು. ಹಲವಾರು ಪ್ರಕ್ರಿಯೆಗಳು ಈ ಪ್ರಕರಣದೊಳಗೆ ಇದ್ದುಕೊಂಡವ, ಇಲ್ಲ ಅಂತಲ್ಲ. ವೇದಾಂತ ತಿಳಿಬೇಕಾದ್ರೆ ಕಾರ್ಯಕಾರಣ ಪ್ರಕ್ರಿಯೆ ಉಂಟು, ವಿಷಯ ಋಷಿ ಪ್ರಕ್ರಿಯೆ ಉಂಟು, ಬಿಂಬ ಪ್ರತಿಬಿಂಬ ಪ್ರಕ್ರಿಯೆ ಉಂಟು, ಅನೇಕ ಪ್ರಕ್ರಿಯೆಗಳಿಂದೊಡಗೂಡಿ ಆತ್ಮತತ್ವದಲ್ಲಿ ಅಥವಾ ಬ್ರಹ್ಮನಲ್ಲಿ ಇವೆಲ್ಲವೂ ಶಾಯಕವಾಗಿದೆ. ಅದರೊಳಗೆ ಅತ್ಯಂತ ಶಂಕರರು ಅನುಸರಿಸಿಕೊಂಡು ಬಂದಿರುವಂತಹದ್ದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಈ ಎಲ್ಲಾ ಪ್ರಕ್ರಿಯೆಗೂ ಕೂಡ ಇದು ಮೂಲವಾಗಿರೋದ್ರಿಂದ ಎಲ್ಲಾ ಪ್ರಕ್ರಿಯೆಗಳು ಇದರ ಅಂತರ್ಗತನೇ. ಅದಕ್ಕೆ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಬ್ರಹ್ಮತತ್ವದೊಳಗೆ ನಿಲ್ಲಕ್ಕ ಯೋಗ್ಯತೆ ಬರ್ತತಿ ಅಂತ ಹೇಳ್ತಾರೆ. ಇದು ಮತ್ತು ಪೂರಕನ, ಅದು ಸಹಾಯಕನ, ಮತ್ತಿದ ಬ್ರಹ್ಮನನ್ನು ತೋರಿಸ್ತತಿ ಅಂತೇಳಿ ಏನಲ್ಲ. ಎಲ್ಲಾ ಪ್ರಕ್ರಿಯೆಗಳಿಂದೊಳಗೂಡಿ ನೋಡ್ಕೊಂಡು ಹೋಗೋದು ಏನ ತಪ್ಪೇನಲ್ಲ. ಅದು ಇದು ವಿಶೇಷವಾಗಿರುವಂತಹ ಪ್ರಕ್ರಿಯೆ. ಎಲ್ಲಾ ಪ್ರಕ್ರಿಯೆಗಳು ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಒಳಗೊಂಡ ಅಪವಾದ ಮಾಡ್ತಿರ್ತವೆ, ವಿನ ಮತ್ತೊಂದಲ್ಲ ಅಂತ ಲಕ್ಷ್ಯದಲ್ಲಿರಬೇಕು. ಬ್ರಹ್ಮನನ್ನ ನೇರಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ನೇರವಾಗಿ ಬ್ರಹ್ಮನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಮಾರ್ಗದಿಂದ, ಒಂದು ಕ್ರಮದಿಂದ ಆ ಬ್ರಹ್ಮನನ್ನ ತಿಳಿಬೇಕಾಗತ್ತಲ್ಲ. ಅದಕ್ಕೆ ಈ ಪ್ರಕ್ರಿಯೆಗಳನ್ನ ವೇದಾಂತದೊಳಗೆ ಬಳಸಿಕೊಂಡ. ಇವು ಬಳಕೆ ವಸ್ತುನ ಲಕ್ಷಿಸಲಿ, ಮತ್ತು ಇವತ್ತು ತಿಳಿಸ್ತವ ಅಂತಲ್ಲ. ಇವು ಬರೀ ಉಪಕರಣಗಳು. ವಸ್ತು ಬೇರೆ ಇರುತ್ತೆ, ಇವು ಬರೀ ಉಪಕರಣಗಳು. ಅದರಾಗಿ ಇವು ಅಧ್ಯಾರೋಪ ಅಪವಾದ ಇದಂದ್ರೆ ಏನು ಅಂತ ಇನ್ನೊಮ್ಮೆ ಮನದಟ್ಟು ಮಾಡಿ ಕೇಳ್ಕೊಂಡು ಬರ್ತಾರ. ಇಲ್ಲಿ ಯಥಾರ್ಥವಾಗಿ ಹಿಂದೆ ಕಂಡ 6ರಲ್ಲಿ ನಿರೂಪಿಸಿರುವ ಅಧ್ಯಾರೋಪ ಅಪವಾದ ನ್ಯಾಯವೆಂಬ ಲೇಖನವನ್ನು ಇನ್ನೊಮ್ಮೆ ವಾಚಕರ ಮನಸ್ಸಿನಲ್ಲಿ ಮೆಲುಕು ಹಾಕುವುದು ಒಳ್ಳೆಯದು. ಏಕೆಂದರೆ ಅನವಶ್ಯವಾಗಿ ತಲೆದೋರುವ ಹಲವು ಸಂಶಯಗಳು ಅದರಿಂದ ತಲುಪುತ್ತವೆ. ಈ ನ್ಯಾಯವನ್ನು ಈಗ ಮೊದಲನೇ 4 ಅಧಿಕರಣಗಳ ಸೂತ್ರಗಳಿಗೂ ಹಚ್ಚಿಸಿ ನೋಡೋಣ. ಬ್ರಹ್ಮಸೂತ್ರದ 4 ಅಧಿಕರಣಗಳಲ್ಲಿ ಈ ಸೂತ್ರಗಳನ್ನ ಬಳಸಿಕೊಂಡು ಅಧ್ಯಾರೋಪ ಅಂದ್ರೆ ಏನು ಅಂತ, ಯಾವುದಕ್ಕೆ ಅಧ್ಯಾರೋಪ ನಮಗೂ, ಯಾವುದನ್ನ ಅಪವಾದ ಮಾಡಬೇಕು ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ನಿಸ್ಸಂದಿಗ್ಧವಾಗಿ ಇಲ್ಲಿ ಪ್ರಸ್ತುತಪಡಿಸಿಕೊಂಡು ಬಂದಾರ. ಇಲ್ಲೇ ಮೊದಲನೇ ಸೂತ್ರದಲ್ಲಿ ಅಥಾತು ಬ್ರಹ್ಮ ಜಿಜ್ಞಾಸ ಎಂದಿದೆ. ಮೊದಲನೇ ಅಧಿಕರಣದೊಳಗೆ ಅಥಾತು ಬ್ರಹ್ಮ ಜಿಜ್ಞಾಸ ಎಂದಿದೆ. ಅಥಾತು ಬ್ರಹ್ಮ ಜಿಜ್ಞಾಸ ಅಂದ್ರೇನು? ಇದಾದ ಬಳಿಕ, ಅಥಾತು ಬ್ರಹ್ಮ ಜಿಜ್ಞಾಸ, ಇದಾದ ಬಳಿಕ ನೀನು ಬ್ರಹ್ಮ ಜಿಜ್ಞಾಸ ಮಾಡಬೇಕಪ್ಪ, ಅದು ಹಾಗೆ ಅಳವಡುವುದಿಲ್ಲ ಅಂತ ಒಂದು ಸಂದೇಶ. ಯಾವುದರದು? ಬ್ರಹ್ಮಸೂತ್ರದ ಮೊದಲನೇ ಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ. ಇನ್ನು ಸಾಧನ ಸಂಪತ್ತು ಅಳವಟ್ಟ ಬಳಿಕ, ಸಾಧನ ಸಂಪತ್ತು ಅಂತ ಸಮಾಧಾನೆ ಷಟ್ ಸಂಪತ್ತಿಗಳನ್ನು ಹೇಳ್ಕೊಂಡು ಬಂದಾರಲ್ಲ, ಅವು ಅಳವಟ್ಟ ಬಳಿಕ ಬ್ರಹ್ಮಜ್ಞಾನದಿಂದಲೇ ಪರಮ ಪುರುಷಾರ್ಥವೆಂದು ವೇದವು ಸಾರುತ್ತಿರುವುದರಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದು ಸೂತ್ರದ ಅರ್ಥ.
ಏನ್ ಹೇಳಿದ್ರು, ಅಥಾತು ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರಕ್ಕೆ ಅರ್ಥೇನು, ಯಾರಿಗೆ ಸಾಧನ ಚತುಷ್ಟಯಗಳು ಅಳವಟ್ಟ ಬಳಿಕ ಆ ಬ್ರಹ್ಮ ಜ್ಞಾನದಿಂದಲೇ ಪರಮ ಪುರುಷಾರ್ಥವೆಂದು ವೇದವು ಸಾರುತ್ತಿರುವುದರಿಂದ ಸಾಧನ ಸಂಪತ್ತು ಅಳವಟ್ಟ ನಂತರನ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತದರ ಅರ್ಥ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದು ಸೂತ್ರದ ಅರ್ಥವು. ಈ ಅಧ್ಯಾರೋಪ ಅಪವಾದ ನ್ಯಾಯವು ಮನದಟ್ಟಾಗದೆ ಇರುವವರಿಗೆ ಇಲ್ಲಿ ಅನೇಕ ಸಂಶಯಗಳು ತಲೆದೋರುವ ಸಂಭವವಿದೆ. ಸಾಧನ ಸಂಪತ್ತನ್ನ ಅಳವಡಿಸಿಕೊಂಡ ನಂತರ ಅಥವಾ ಬಳಿಕ ಅಥವಾ ಆಮೇಲೆ ನಾವು ಬ್ರಹ್ಮ ಜಿಜ್ಞಾಸ ಮಾಡಕ್ ಅರ್ಹತೆ ಬರ್ತತಿ ಅಂತ ನಮ್ಮ ಅರ್ಹತೆ. ಡಿಗ್ರಿ ಆದವ್ರನ್ನ ಇಂಚಿಂತ ಪರೀಕ್ಷೆಗೆ ಯೋಗ್ಯರದ ಇಂಥ ಕರ್ತವ್ಯ ಮಾಡಲಿಕ್ಕೆ ಯೋಗ್ಯತೆ ಅಂತ ಅರ್ಹತೆ ಪತ್ರ. ಇಲ್ಲಿ ಹೇಗೆಂದರೆ, ಬ್ರಹ್ಮವೆಂದರೆ ಅದ್ವಿತೀಯವಾದ ತತ್ವವು. ಇದನ್ನು ಲಕ್ಷಣವು. ಬ್ರಹ್ಮವೆಂದರೆ ಅದ್ವಿತೀಯವಾದ ತತ್ವವು. ಅದ್ವಿತೀಯ ಅಂದ್ರೇನು? ತನಗೆ ಎರಡನೆಯದಿಲ್ಲದ ಮತ್ತೊಂದು ಇಲ್ಲ ಬ್ರಹ್ಮನನ್ನು ಬಿಟ್ಟರೆ ಆದ ತತ್ವ ಅರ್ಥ. ಅದ್ವಿತೀಯ ತತ್ವವು ಬ್ರಹ್ಮವೆಂಬ ಪದಾರ್ಥಕ್ಕಿಂತ ಬೇರೆಯಾಗಿ ಮತ್ತೆ ಯಾವುದೊಂದು ಸತ್ಯವಾಗಿರುವುದೇ ಇಲ್ಲ ಎಂಬುದು ಅದ್ವೈತ ವೇದಾಂತಿಗಳ ಹೇಳಿಕೆ. ಅದ್ವೈತ ವೇದಾಂತಿಗಳ ಹೇಳಿಕೆ ಏನದ? ಬ್ರಹ್ಮನನ್ನು ಬಿಟ್ಟ ಮತ್ತೊಂದು ಬೇರೆ ಇಟ್ಟುಕೊಂಡಿಲ್ಲ, ಇರುವುದು ಬ್ರಹ್ಮ ಒಂದೇ ಸತ್ಯವಾಗಿದ್ದುಕೊಂಡಿದೆ ಅಂತ ಹೇಳ್ತಾರೆ. ಹೀಗಿರುವಲ್ಲಿ ಸಾಧನ ಸಂಪತ್ತು ಯಾರಿಗೆ ಆಗಬೇಕು? ವೇದಾಂತಿಗಳು ಏನ್ ಹೇಳ್ತಾರ? ಬ್ರಹ್ಮ ಇರುವುದು ಬ್ರಹ್ಮ ಒಬ್ಬನ, ಬ್ರಹ್ಮನನ್ನು ಬಿಟ್ಟು ಯಾವುದೊಂದು ವಸ್ತು ಇಟ್ಟುಕೊಂಡಿಲ್ಲ. ಒಂದು ಮೇಲೆ ಈ ಸಾಧನ ಸಂಪತ್ತು ಯಾರಿಗೆ ಹೇಳಬೇಕಾಗೈತಿ ಅಂತ ಕೇಳಿ ಇದನ್ನ ಮೊದಲು ನಿರ್ಣಯ ಮಾಡ್ಕೋಬೇಕಲ್ಲ ನಾವು. ಅದರಿಂದ ಆಗಬೇಕಾದ ಪರಮ ಪುರುಷಾರ್ಥವು ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾಗಿ ಇಲ್ಲವೇ ಇಲ್ಲವಲ್ಲ. ಪುರುಷಾರ್ಥ ಒದಗಬೇಕಾದ್ರೆ ಸಾಧನ ಸಂಪತ್ತನ್ನು ಅಳವಡಿಸ್ಕೋಬೇಕು. ವೇದಾಂತಿಗಳ ಅಭಿಪ್ರಾಯದ ಮೇರೆಗೆ ಬ್ರಹ್ಮನನ್ನು ಬಿಟ್ಟರೆ ಬೇರೆ ಯಾವುದೊಂದು ಇನ್ನೊಂದು ಇಲ್ಲ ಅಂದ್ರೆ ಈ ಸಾಧನ ಸಂಪತ್ತು ಯಾರಿಗೆ ಹೇಳ್ಬೇಕು? ಬ್ರಹ್ಮವನ್ನು ಜಿಜ್ಞಾಸ ಮಾಡಬೇಕು ಎಂಬುದು ಈ ಸಿದ್ಧಾಂತಕ್ಕೆ ಹೊಂದುವಂತೆ ತೋರುವುದಿಲ್ಲ. ಅಥಾತು ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ ಈ ಸಿದ್ಧಾಂತಕ್ಕೆ, ವೇದಾಂತಿಯ ಸಿದ್ಧಾಂತಕ್ಕೆ ಹೊಂದುಗಡೆ ಆಗುವುದಿಲ್ಲ. ಏಕೆಂದರೆ ಜಿಜ್ಞಾಸುವು ಜಿಜ್ಞಾಸ್ಯವು ಬೇರೆಯಾಗಿದ್ದರಲ್ಲವೇ ಜಿಜ್ಞಾಸೆ ಎಂಬುವುದು ಹೊಂದುತ್ತದೆ. ಯಾವ ತಿಳಿಸಿಕೊಳ್ಳುವುದು ತಿಂಗಳನೆ ಇತ್ತು ಅಂದ್ರೆ ಅಥಾತು ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ ಹೊಂದತ್ತೆ. ಅಲ್ಲಿ ತಿಳಿಯವನು ಬ್ರಹ್ಮ, ತಿಳಿಸಿಕೊಳ್ಳುವುದು ಬ್ರಹ್ಮ ಅಂದಾಗ ಈ ಸಾಧನ ಸಂಪತ್ತನ್ನ ಯಾರಿಗೆ? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಮಾಡಿ. ನೀವಿರುವುದು ಬ್ರಹ್ಮ ಸ್ವರೂಪಿಗಾಗಿದ್ರು ಕೂಡ ಅವನನ್ನ ಬಾಂಧವಂಗತಿ ಅಂತ ಇದ ಪರಮಾತ್ಮನಿಟ್ಟುಕೊಂಡು ಕಲ್ಪನಾ ಮಾಡಿಕೊಂಡು ಅವ ಸ್ವಯಂ ಸಿದ್ಧಿದ್ದ. ಬ್ರಹ್ಮನಲ್ಲಿ ಯಾವುದು ಮತ್ತೊಂದು ಇಲ್ಲ. ಯಾವಾಗ ಈ ಕರ್ತೃ ಭಾವದಿಂದ ಒಡಗೂಡಿ ನಾನು ಅಜ್ಞ ಅಂತ ಮಾಡ್ಕೊಂಡ ಯಾರು? ಇವನಿಗೆ ಸಾಧನ ಸಂಪತ್ತಿದೆ. ಯಾವಾಗ ನೋಡಲ್ಲಿ ಅವನಲ್ಲಿ ಇಲ್ಲ, ಬ್ರಹ್ಮನಲ್ಲಿ ಏನೊಂದಿಲ್ಲ, ಮತ್ತೊಂದಂಬುದಿಲ್ಲ. ಮತ್ತೊಬ್ಬವ ಅಂತ ನಾನು ಬ್ರಹ್ಮನನ್ನು ಬಿಟ್ಟು ನಾನು ಬೇರೆಯಾಗಿ ಪರಮಾತ್ಮ ರೂಪದಿಂದ ಒಡಗಿ ಪರಸ್ತು ರೂಪದಿಂದ ಅದೇ ಅಂತ ತಿಳ್ಕೊಂಡನಲ್ಲ. ಜೀವ ಅಂದ್ರಿ, ನಾನಂದ್ರಿ, ಪರಮಾತ್ಮ ಅಂದ್ರಿ, ಪರಸ್ತು ಅಂದ್ರಿ ತಿಳ್ಕೊಂಡಾನೆ. ಈ ತಿಳುವಳಿಕೆ ಯಾವುದು ನೋಡ? ಅದಕ್ಕೆ ಹೇಳ್ತಾರ
ಇಲ್ಲೇ ವೇದಾಂತಿಗಳ ಅನುಭವದೊಳಗ ಜಿಜ್ಞಾಸು ಅಂದ್ರ ತಿಳಿಯುವವ ಮತ್ತೆ ತಿಳಿಸಿಕೊಳ್ಳುವ ವಸ್ತುಗಳು ಅಂತ ವಿಂಗಡಣೆ ಇಲ್ಲ. ವೇದಾಂತಿಗಳ ಅಭಿಪ್ರಾಯ ಅನುಭಾವಿಗಳ ಅನುಸಂಧಾನದ ಫಲರೂಪವಾಗಿ ಬಂದಿರುವ ಫಲ ಅದು. ಅದ್ವಿತೀಯ ಆತ್ಮನನ್ನು ಅದ್ವಿತೀಯ ಅಂತಾನೆ ಹೇಳ್ತಾರೆ ವಿನ ಅವನನ್ನ ನೀನು ಮತ್ತೊಂದು ಅಂತ ವಿಂಗಡಣೆ ಮಾಡಿಕೊಂಡು ಹೇಳೇ ಇಲ್ಲ. ಮತ್ತದಾದ ಬಳಿಕ ಸಾಧನ ಸಂಪತ್ತು ಅಳವಟ್ಟ ನಂತರ ಜಿಜ್ಞಾಸ ಮಾಡಬೇಕಂತಾರಲ್ಲ ಬ್ರಹ್ಮನನ್ನ. ಈ ಸಾಧನ ಸಂಪತ್ತು ಯಾರಿಗೆ? ಅಲ್ಲೇ ಕರ್ತೃ ರೂಪದಿಂದ ಒಡಗೂಡಿ ತಿಳ್ಕೊಂಡ ನಿಮ್ಗನ ನಾವು ಬ್ರಹ್ಮನನ್ನ ಬಿಟ್ಟು ಸ್ವತಂತ್ರವಾಗಿ ಇಲ್ಲ. ಆ ಸ್ವತಂತ್ರವಾಗಿ ಇರದಂತ ಸ್ಥಿತಿಗೆ ನಾವು ಸಾಧನಗಳನ್ನು ಇರುತ್ತೀವಿ ಅಂದ್ರೆ ಇನ್ನೇನು ಅರ್ಥ? ವೇದಾಂತಿಗಳ ಅಭಿಪ್ರಾಯದ ಮೇರೆಗೆ ಅವ್ರ ಅಭಿಪ್ರಾಯ ಆಗದ ಅದ್ವಿತೀಯ ಆತ್ಮನನ್ನು ಬಿಟ್ಟರೆ ಮತ್ತೊಂದು ಇಲ್ಲ, ಅದ್ವಿತೀಯವ. ಈ ಅದ್ವಿತೀಯ ಅಂತ ಕಲ್ಪನಾ ಯಾರು ಮಾಡ್ಕೊಂಡಾರ ನೋಡು, ಅವರಿಗೆ ಸಾಧನ ಸಂಪತ್ತಿನ ಅವಶ್ಯಕತೆ ಐತಿ. ಪರಬ್ರಹ್ಮನನ್ನ ನಾನು ಅಂತ ವ್ಯವಹಾರ ಮಾಡ್ಕೊಂಡ ನೋಡಿದ್ವಿ. ವ್ಯವಹಾರ ಅಥವಾ ಕರ್ತೃ ಅಂತ ಮಾಡ್ಕೊಂಡಾನ, ಜ್ಞಾತೃ ಅಂತ ಮಾಡ್ಕೊಂಡಾನ, ಪ್ರಮಾತೃ ಅಂತ ಮಾಡ್ಕೊಂಡಾನಲ್ಲ. ಈ ನೀವು ಕಲ್ಪನಾ ಮಾಡ್ಕೊಂಡವ್ರೆ ಸಾಧನ ಸಂಪತ್ತುಗಳನ್ನು ಹಿರಿಯರಂತೀರೋ ಅಥವಾ ಬ್ರಹ್ಮನಿಗೆ ಹಿರಿಯರಂತೀರೋ? ಬ್ರಹ್ಮನಿಗೆ ಹೇಳಿಕಂತೂ ಸಾಧ್ಯ ಇಲ್ಲ. ಅಂದರೆ ಈ ಪ್ರಮಾತೃವಿನಿಂದ ಒಡಗೂಡಿ ನಾವು ಎಷ್ಟೇ ಸಾಧನ ಚತುಷ್ಟಯ ಸಂಪನ್ನರಾಗಿದ್ದರೂ ಕೂಡ ಅದು ಯಾವುದು ಪರಮಾರ್ಥ ಅಲ್ಲ. ಏನಿದಕ್ಕೆ ಅರ್ಥ? ಅಂದರೆ ಸಾಧನ ಸಂಪತ್ತು ಬೇಕಿಲ್ಲೇನೋ ಬೇಕು. ಮತ್ತದನ್ನ ಬೇದನ ಹೇಳ್ಕೊಂಡು ಬಂದ ಸಾಧನ ಸಂಪತ್ತುಳ್ಳವನೇ ಬ್ರಹ್ಮ ಜಿಜ್ಞಾಸಕ್ಕ ಯೋಗ್ಯತೆಯನ್ನು ಪಡ್ಕೋತಾನ ಅಂತ ವೇದನ ಸಾರಿ. ಇದನ್ನ ಯಾಕಿಲ್ಲೇ ಹೇಳಿಕತ್ತಾರ ಅಂದ್ರೆ ಈ ಸಾಧನ ಸಂಪತ್ತನ್ನ ಅಳವಡಿಸ್ಕೋಬೇಕಾದಾಗ ಇದು ಪರಬ್ರಹ್ಮನಿಂದ ವ್ಯತಿರಿಕ್ತವಾಗಿ ಇಲ್ಲ ಅಂತ ತಿಳ್ಕೊಂಡ ಸಾಧನ ಸಂಪತ್ತು ಮಾಡ. ಇದು ಸೂಕ್ಷ್ಮತೆ ಮಾಡಿ ಸಮಯ ದಮೆ ಸತ್ಸಂಪತ್ತಿಗಳನ್ನ ಅನುಸರಿಸಿಕೊಂಡಿರಿ, ಬೇಡ ಅಂದಿಲ್ಲ. ಆದ್ರೆ ಇದ್ರ ಸ್ವರೂಪ ಏನು ಅಂತ ತಿಳ್ಕೊಂಡ ಮಾಡಿ. ಇದು ಪರಬ್ರಹ್ಮನನ್ನ ನಾನು ಪ್ರಮಾತೃ ಕರ್ತೃ ಭೋಕ್ತೃ ಅಂತ ಕಲ್ಪನಾ ಮಾಡಿಕೊಂಡು ಸಾಧನ ಮಾಡಕತ್ತೀವಲ್ಲ, ಅಲ್ಲಿ ತಪ್ಪು ತಿಳ್ಕೊಂಡಿವಿ. ಆ ತಪ್ಪು ತಿಳ್ಕೊಂಡವನೇ ಸಾಧನೆಗಳು. ಆ ತಪ್ಪು ತಿಳುವಳಿಕೆಯ ಕರ್ತೃ ಪುರುಷನಿದ್ದಾನಲ್ಲ, ಅವ ಎಷ್ಟೇ ವರ್ಷ ಈ ಸಾಧನಗಳಿಂದ ಒಳಗೂಡಿದ್ರು ಅದು ಪರಮಾರ್ಥ ಅಲ್ಲ ಅಂತನ ಫಲರೂಪಗಿದ್ದ ಅಂತ ಹೊರಡುತ್ತ ಲಕ್ಷ್ಯಗಳಿಲ್ಲ. ಬರೀ ಮೇಲ್ನೋಟಕ್ಕೆ ಏನೋ ಕಂಡಂಗಾಗತ್ತೆ. ಸಾಧನ ಸಂಪತ್ತುಗಳು ಕರ್ತೃತ್ವದ ಅಧೀನ. ಕರ್ತೃ ಯಾಗಿರ್ತಾನಾಗಿರ್ತದ. ಅಲ್ಲಿ ಪರಬ್ರಹ್ಮನನ್ನ ತಪ್ಪು ತಿಳುವಳಿಕೆಯಿಂದ ಕರ್ತೃ ಪ್ರಮಾತೃ ಜ್ಞಾತೃ ಅಂತ ಕಲ್ಪನಾ ಮಾಡ್ಕೊಂಡೇವಲ್ಲ, ಅಥವಾ ಜೀವ ಅಂತ ಕಲ್ಪನಾ ಮಾಡ್ಕೊಂಡಿರ್ತೀವಿ. ಕಲ್ಪನಾ ಪ್ರಮಾತೃವಿನನ್ನು ಮೊದಲು ಮಾಡಿಕೊಂಡು ಇಲ್ಲಿ ಏನೇನು ಪದಗಳು ಬರ್ತಾವ ಕರ್ತೃ ಇವೆಲ್ಲವೂ ಬರೀ ಕಲ್ಪಿತನ. ಯಾವ ಒಂದು ಸತ್ಯ ಅವ. ಈ ಸತ್ಯ ಅಲ್ಲದರ ಬೆಂಬತ್ತಿ ಸಾಧನಗಳನ್ನು ಅಳವಡಿಸ್ಬೇಕಿರಲ್ಲ, ಅದರಿಂದ ಪ್ರಯೋಜನ ಏನು? ಇರು ಬ್ರಹ್ಮನನ್ನ ವಿಭಾಗಿಸಿಕೊಂಡು ಕಲ್ಪಿಸಿಕೊಂಡವರು ನಾವ. ಆ ಕಲ್ಪನೆಯಿಂದೊಳಗೂಡಿ ಸಾಧನ ಸಂಪತ್ತಿಯಿಂದೊಳಗೂಡಿ ನಾವು ಸಾಧನೆಗಳಲ್ಲಿ ತೊಡಗುವುದು ನಾವ. ಅದರಿಂದ ಫಲ ಮಾತ್ರ ಸಿದ್ಧ ಆಗುವುದಿಲ್ಲ. ಯಾಕ? ಅಧ್ಯಾಸದಿಂದ ಆಗಿರುವಂತಹ ಫಲಗಳು ನೋಡ. ಅದಕ್ಕ ಆ ಬ್ರಹ್ಮನಲ್ಲಿ ಏಕತ್ವತೆ ಯಾರು ಬಂದಿತ್ತು?
ಮೊದಲ ಮೂಲ ನಾವು ಇದನ್ನು ತಪ್ಪು ತಿಳ್ಕೊಂಡಿವಿ ಅಂತ ಈ ಸಾಧನೆಗಳಲ್ಲಿ ಅಳವಟ್ರ ನೀವು ಬ್ರಹ್ಮ ಜಿಜ್ಞಾಸೆ ಮಾಡೋ ಯೋಗ್ಯತೆ ಬರುತ್ತೆ. ಪ್ರಮಾತೃವಿನನ್ನಿಟ್ಟುಕೊಂಡು ಮೊದಲು ನಾವು ಪರಬ್ರಹ್ಮನನ್ನ ಪ್ರಮಾತೃ ಅಂತ ಕಲ್ಪಿಸಿದ್ದೇ ತಪ್ಪು. ಈ ಒಂದು ಡಾಕ್ಟರು ಅಂಗಡಿ ಒಳಗೆ ಯಾವ ಇರ್ತಾವ ಅವನ್ನೆಲ್ಲ ಔಷಧ ಬರ್ಕೊಡ್ತಾರೆ, ಏನಿಲ್ಲಲ್ಲ. ಓಹೋ ಇವ್ ಇಂಥದ್ದು ಅಂತ ಡೈಗ್ನೋಸ್ ಆದ್ಮೇಲೆ ಗೊತ್ತೈಸ್ಕೊಂಡ ಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂತ ಔಷಧಗಳನ್ನು ಬರ್ಕೊಡ್ತಾರೆ ಅಲ್ವಾ. ನಾನಿಲ್ಲೇ ಯಥಾರ್ಥವಾಗಿ ಇರುವ ಬ್ರಹ್ಮ ಸ್ವರೂಪವನ್ನ ತಪ್ಪಾಗಿ ತಿಳ್ಕೊಂಡು ಪರಮಾತೃ ಅಂತ ಗ್ರಹಣ ಮಾಡ್ಕೊಂಡೇವಲ್ಲ, ಅವನಿಗೆ ಔಷಧ ಯಾವುದು ಸಾಧನ ಸಂಪತ್ತು ಅವನಿಗೆ ಬೇಕಾಗ್ಯದ. ಆದ್ರೆ ಅದರಿಂದ ಫಲರೂಪ ಏನಾದ್ರೂ ಸಿದ್ಧಾಂತ ಆಕತ್ತೇನೋ ಅಂತಂದ್ರೆ ಇವನ ಕಲ್ಪಿತ ಪುರುಷ ಇವನಿಂದ ಮಾಡಿರುವ ಸಾಧನೆ ಅದಕ್ಕೆ ಪ್ರಯೋಜನ ಆಗ್ತೈತಿ ಅಥವಾ ಇಲ್ಲ ಅನ್ನೋದನ್ನ ಇಲ್ಲಿ ಔಚಿತ್ಯ ಪೂರ್ಣವಾಗಿ ಮೊದಲು ನಾವೇನು ಹಿಡಿಬೇಕು, ನಾನು ಪರಬ್ರಹ್ಮ ಸ್ವರೂಪನೇ ಅಂತ ತಿಳಿದನ ಸಾಧನ ಸಂಪತ್ತನ್ನು ಅಳವಡಿಸ್ಕೋಬೇಕೆ ವಿನಃ ನಾನು ಪರಮಾತ್ಮ ಅಂತ ಕಲ್ಪನಾ ಮಾಡಿಕೊಂಡು ಸಾಧನ ಸಂಪತ್ತು ನೋಡಲ್ಲಿ ನಾನು ಪರಬ್ರಹ್ಮ ಅಂತ ಸಾಧನ ಸಂಪತ್ತುಗಳನ್ನ ಅಳವಡಿಸಿಕೊಂಡ್ರೆ ಸಮಷ್ಟಿ ರೂಪದೊಳಗೆ ನಿನ್ನ ವಿಚಾರಧಾರೆ ಇರ್ತದ. ಇದ್ರ ಬಗ್ಗೆ ಕಲ್ಪನಾ ಮಾಡಬೇಕು, ಮೊದಲು ವಿಚಾರ ಮಾಡಬೇಕು, ವಿವೇಕ ಮಾಡಬೇಕು. ವ್ಯಕ್ತಿ ರೂಪದಲ್ಲಿರುವುದಿಲ್ಲ, ಪರಮಾತ್ಮವಿನ ಅಧೀನ ಇರುವುದೆಲ್ಲ ವ್ಯಕ್ತಿ ರೂಪದಲ್ಲಿರುತ್ತದೆ. ಸಾಧನ ಯಾವ ರೂಪದಿಂದ ಮಾಡಿದ್ರು ಕೂಡ ಆ ಸಾಧನೆಯ ಫಲ ವ್ಯಕ್ತಿ ರೂಪದ ಫಲರೂಪವಾಗಿ ಪರಿಣಾಮ ಕೊಟ್ಟಿದ್ದೆ ವಿನಃ ಸಮಷ್ಟಿ ರೂಪದ ಫಲರೂಪ ಅದಕ್ಕೆ ಬಿಟ್ಟಿಲ್ಲ. ಇದರ ಅರಿಕೆಯನ್ನಿಟ್ಟುಕೊಂಡು ಇದರ ವಿವೇಕದಿಂದೊಡಗೂಡಿ ಈಗ ನೀವು ಸಾಧನೆ ಸಂಪತ್ತುಗಳನ್ನು ಅಳವಡಿಸಿಕೊಂಡ್ರ ಬರೀ ಸಾಧನ ಸಂಪತ್ತದಿಂದ ಒಡಗೂಡಿ ಇಟ್ಟುಕೊಂಡ್ರೆ ಸಾಕು. ಸಮಷ್ಟಿ ರೂಪದ ಸಾಧನ ಸಂಪತ್ತುಗಳನ್ನ ಇಟ್ಟುಕೊಂಡ್ರೆ ಸಾಕು, ಅಲ್ಲಿ ನೀವು ಬ್ರಹ್ಮ ಸ್ವರೂಪದೊಳಗೆ ನಿಲ್ತೀರಿ. ಇದು ಬ್ರಹ್ಮಸೂತ್ರ ಭಾಷೆಯೊಳಗಿರುವಂತಹ ವಿಶೇಷ ರಹಸ್ಯ. ಉಪನಿಷತ್ತು ಒಳಗೆ ಇದೆಲ್ಲ ಬಹಳ ರಹಸ್ಯಪೂರ್ಣವಾಗಿ ಇದ್ದುಕೊಂಡಿದೆ. ಇಲ್ಲಿ ನೋಡಲ್ಲಿ ಅನುಭವ ಹೆಂಗಾಗತ್ತ, ಸಮಷ್ಟಿ ರೂಪದ ಸಾಧನ ಸಂಪತ್ತುಗಳನ್ನ ಅಳವಡಿಸಿಕೊಂಡ್ರೆ ಅಲ್ಲಿ ಯಾವ ಫಲ ಬರ್ತೈತೆ ಅಂದ್ರೆ ಜಿಜ್ಞಾಸು ಮತ್ತು ಜಿಜ್ಞಾಸ್ಯ ವಸ್ತುಗಳು ಎರಡು ಅಲ್ಲ ಅಂತ ಅನುಭವಕ್ಕೆ ಬರ್ತದ. ಏಕತ್ವ ಅನುಪಸ್ಥಿತಿ ಸಹ ಮೋಹ ಸಹ ಶೋಕ. ಎಲ್ಲೇ ಏಕತ್ವ ಬಂತು ಅಂದ್ರೆ ಅಲ್ಲಿ ಯಾವುದ್ರ ಮೇಲೆ ಮೋಹ ಮಾಡಬೇಕು, ಯಾವುದ್ರ ಮೇಲೆ ಶೋಕ ಮಾಡಬೇಕು, ಉಳಿದಿಲ್ಲಲ್ಲ, ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗನೇ ಇಲ್ಲಿ ನಾನು ಪರಬ್ರಹ್ಮ ಸ್ವರೂಪನಾಗಿದ್ದು ಅವನನ್ನ ವಿಭಾಗ ಮಾಡ್ಕೊಂಡದ್ದು ನಾನೇ. ಇವನು ಪರಮಾತ್ಮ ಅಂತ ವಿಭಾಗ ಮಾಡ್ಕೊಂಡದ್ದು, ಅಹಂಕಾರ ಅಂತ ವಿಭಾಗ ಮಾಡ್ಕೊಂಡದ್ದು ನಾನೇ. ಆ ಅಹಂಕಾರ ರೂಪನಾಗಿರುವಂತಹ ಕರ್ತೃವಿಗೆ ಈ ಸಾಧನ ಸಂಪತ್ತುಗಳನ್ನ ಅಳವಡಿಸಿದ್ರೆ ಏನು ಪ್ರಯೋಜನ ಆಗ್ತತಿ? ಇದರ ರಹಸ್ಯ ಏನೈತಿ ಅಂತ ತಿಳ್ಕೊಂಡು ಸಮಷ್ಟಿ ರೂಪದೊಳಗೆ ನೀವು ಸಾಧನೆ ಸಾಧ್ಯತೆಗಳಲ್ಲಿ ನೀವು ತೊಡಗಿದ್ದಾಗ ಏಕತ್ವದಲ್ಲಿ ನಿಂತು ಬಿಡುತ್ತೆ. ಅಲ್ಲೇ ಜಿಜ್ಞಾಸು ಬೇರೆ, ಜಿಜ್ಞಾಸ್ಯ ವಸ್ತುಗಳು ಬೇರೆ ಎನ್ನುವ ಭಾವನ ಮುಗಿಯುತ್ತದೆ. ಅವಾಗ ಬೇರೆಯಾಗಿದ್ದರಲ್ಲದೆ ಜಿಜ್ಞಾಸೆ ಎಂಬುದು ಹೊಂದುತ್ತದೆ. ಅದೇ ಇಲ್ಲವೆನ್ನುವುದು ಸಿದ್ಧಾಂತದಲ್ಲಿ ಜಿಜ್ಞಾಸು ಹೇಗೆ ಇಷ್ಟು ಸಂಶಯಗಳು ಮೊದಲನೇ ಸೂತ್ರವನ್ನು ಪಠಿಸಿದ ಮಾತ್ರದಿಂದ ಮನಸ್ಸಿನಲ್ಲಿ ಮೊಳಕೆಯಾಗುವು. ಎಲ್ಲಾ ಸಂಖ್ಯೆಗಳು ಹೌದಲ್ಲ. ಏನು ಪರಮಾತ್ಮನಿಗೆ ಸಾಧನ ಸಂಪತ್ತು ಹೇಳ್ಬೇಕು, ಏನು ಆತ್ಮನಿಗೆ ಹೇಳ್ಬೇಕು? ಆತ್ಮನಿಗೆ ಹೇಳ್ಬೇಕಂದ್ರೆ ಮೊದಲ ಶುದ್ಧ ರೂಪದೊಳಗಿದ್ದಾನೆ, ಅವನಲ್ಲಿ ಯಾವ ಕ್ಲೇಶಗಳು ಇಲ್ಲ. ಅವನಿಗೆ ಹೇಳುದು ಮತ್ತೆ ಈ ಸಾಧನ ಸಂಪತ್ತನ್ನ ಹೇಳಬೇಕಾದಾಗ ಹೆಂಗಾರೆ ಈ ಕರ್ತೃಗೆ ಹೇಳ್ಬೇಕನ್ನೋ ಅಂತ ಕಲ್ಪನಾ ಮಾಡ್ಕೊಂಡ್ರೆ ಕರ್ತೃ ಕಲ್ಪಿತ ಪುರುಷ. ಅವನಿಗೆ ಯಾವ ರೂಪದಿಂದ ಸಾಧನ ಮಾಡಿದ್ರು ಅದ ಕಲ್ಪಿತ ರೂಪದಲ್ಲೇ ಫಲ ಕೊಟ್ಟಿದ್ದೇವೆನ ಏಕತ್ವದೊಳಗೆ ಅದಕ್ಕೆ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ. ಹಂಗಾರೆ ಇದನ್ನ ಯಾವ
ರೂಪದೊಳಗೆ ಅಧ್ಯಾರೋಪ ಮಾಡಿಕೊಂಡು ಅಪವಾದ ಮಾಡಿ ಆತ್ಮನಲ್ಲಿ ನಿಲ್ಲಬೇಕು ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ತಾರೆ ಲಕ್ಷ್ಮಿ. ಆದರೆ ನಾವು ಹೇಳಿರುವ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಒಪ್ಪಿಕೊಂಡರೆ ಏನ್ ಮ್ಯಾಲ ಅದವಲ್ಲ, ಯಾವುದು ಏನ ಆತ್ಮನಿಗೆ ಸಾಧನೆ ಚತುಷ್ಟಯಗಳನ್ನು ಹೇಳಬೇಕು, ಏನು ಪ್ರಮಾತೃತ್ವ ಅಹಂಕಾರ ಕರ್ತು ಹೇಳ್ಬೇಕು ಅನ್ನೋ ಸಂಶಯಕ್ಕೆಲ್ಲ ಇದನ್ನ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಒಪ್ಪಿಕೊಂಡರೆ ಬೇರೆ ಪ್ರಕ್ರಿಯೆಯಿಂದ ಬಿಡಿಸ್ಕೊಡ್ರಿ, ಇದನ್ನು ನೋಡೋಣ ಬರುತ್ತೇನೋ. ಅನೇಕ ಪ್ರಕ್ರಿಯೆಗಳು ಅದಾವಲ್ಲ, ಪ್ರಯತ್ನ ಮಾಡಿ. ಅದಕ್ಕೆ ಈ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಒಪ್ಪಿಕೊಂಡರೆ ಈ ಸಂಶಯಗಳು ಸೂರ್ಯ ಪ್ರಕಾಶಕ್ಕೆ ಕರಗುವ ಮಂಜಿನಂತೆ ಹೇಗೆ ಮರೆಯಾಗುವುದೆಂಬುದನ್ನು ಇಲ್ಲಿ ಎಲ್ಲರೂ ಮನಗಾಣಬೇಕು. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇದರಲ್ಲಿ ಯಾವ್ದು ಅಧ್ಯಾರೋಪ ಐತಿ ಅಂತ ನಾವು ನಿರ್ಣಯ ಮಾಡಿಕೊಳ್ಳುವಷ್ಟರ ಯೋಗ್ಯತೆ ಬರಬೇಕು. ಸಾಧನ ಸಂಪತ್ತು ಅರವತ್ತ ನಂತರ ಬ್ರಹ್ಮ ಜಿಜ್ಞಾಸ ಮಾಡುವಂತ ಇದೊಂದು ಸೂತ್ರ, ಇದು ಒಪ್ಪು ಮಾತು. ಆದ್ರೆ ಆ ಸಾಧನ ಸಂಪತ್ತು ಯಾರಿಗೆ? ಅಜ್ಞಾನಿಗಳಿಗೋ? ಅಜ್ಞಾನಿ ಎಂದು ಸುಜ್ಞಾನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಜ್ಞಾನ ಕಳಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅಜ್ಞಾನ ಅಂತ ಪಟ್ಟಗಟ್ಟಿಕೊಂಡೇವೆ ನಾವು ಮೊದಲ. ಇರುವ ಆತ್ಮನನ್ನ ಅಥವಾ ಪರಬ್ರಹ್ಮನನ್ನ ಪರಮಾತ್ಮ ಅಂತ ಕಲ್ಪಿಸಿಕೊಂಡೇವೆ. ಇದು ಸಾಮಾನ್ಯ ಕೆಲಸ ಅಂದ್ರೆ ಈ ಕಲ್ಪನಾ ಬಂದೋದ್ರಲ್ಲಿ ನಮಗೆ ಸಾಮಾನ್ಯ ಅದು ನೈಸರ್ಗಿಕ. ಆ ನೈಸರ್ಗಿಕ ಕ್ರಿಯಾ ಕಾರ್ಯಗಳಲ್ಲಿ ನಾವು ಸಾಧನ ಚತುಷ್ಟಯ ಸಂಪನ್ನರಾಗಿ ನಾವು ಅದನ್ನು ಏಕತ್ವದೊಳಗೆ ನೋಡಬೇಕಾಗಿದೆ. ಅದಕ್ಕಿಲ್ಲೇ ಸಾಧನ ಸಂಪತ್ತುಗಳನ್ನ ಬಳಸಬೇಕಾದರೆ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಒಪ್ಪಿಕೊಂಡರೆ ಈ ಸಂಶಯಗಳು ಸೂರ್ಯ ಪ್ರಕಾಶಕ್ಕೆ ಕರಗುವ ಮಂಜಿನಂತೆ ಹೇಗೆ ಮರೆಯಾಗುವುದೆಂಬುದನ್ನು ಯಾವುದರಿಂದ ಮನಗಾಣಬಹುದು. ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ನೋಡ್ರಿ, ವ್ಯವಹಾರ ದೃಷ್ಟಿ ನೋಡುವಾಗ ಜಿಜ್ಞಾಸು, ಜಿಜ್ಞಾಸ, ಜಿಜ್ಞಾಸ್ಯ ಅಂದ್ರೆ ಏನು? ಪರಮಾತ್ಮ ಪ್ರಮಾಣ ಪ್ರಮೇಯ ಅಂದಂಗ. ಜಿಜ್ಞಾಸು ಅಂದ್ರೆ ತಿಳಿಯುವ, ಜಿಜ್ಞಾಸ ಅಂದ್ರೆ ಅಲ್ಲೇ ಆ ವಿಷಯಾದಿಗಳಿಗೆ ಯಾವುದನ್ನ ಪ್ರಮಾಣವಾಗಿ ಬಳಸ್ಕೊಳ್ತೀವಿ ಅದನ್ನು ಜಿಜ್ಞಾಸ ಅಂತಾರೆ. ಇನ್ನು ಜಿಜ್ಞಾಸೆ ಅಂದ್ರೆ ವಸ್ತುಗಳು ಎಂಬ ವಿಂಗಡವು ತೋರುತ್ತಿರುತ್ತದೆ. ಎಲ್ಲೇ ವ್ಯವಹಾರ ದೃಷ್ಟಿಯಿಂದೊಳಗುತ್ತಿ ವಿವೇಕ ಮಾಡುವಾಗ ನಮಗ ಜಿಜ್ಞಾಸು, ಜಿಜ್ಞಾಸ, ಜಿಜ್ಞಾಸ್ಯ, ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂದ್ರು ಒಂದ, ಜ್ಞಾತೃ, ಜ್ಞಾನ, ಜ್ಞೇಯ ಅಂದ್ರು ಒಂದ, ಜಿಜ್ಞಾಸು, ಜಿಜ್ಞಾಸ, ಜಿಜ್ಞಾಸ್ಯ ಅಂದ್ರು ಒಂದ. ಏನು ಮತ್ತೊಂದು ಕನ್ಫ್ಯೂಸ್ ಮಾಡ್ಕೋಬೇಕು, ಹೊಸ ಹೊಸ ಶಬ್ದ ಬಂದವು ಏನಲ್ಲ. ಆದ್ದರಿಂದ ಇದು ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಹೇಳದೆ ವ್ಯವಹಾರದಲ್ಲಿ ತೋರಿದ್ದನ್ನು ತೋರಿದಂತೆ ಇರಿಸಿಕೊಂಡು ಈ ಸೂತ್ರವನ್ನು ಹೇಳಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಏನು ವ್ಯವಹಾರಿಕ ದೃಷ್ಟಿಯಿಂದ ಒಪ್ಪಿಕೊಟ್ಟಿರೋ, ಪರಮಾರ್ಥ ದೃಷ್ಟಿಯಿಂದ ಹೇಳ್ಯಾರಿಗಂತೇಳಿ ಒಪ್ಪಿಕೊಟ್ಟಿರೋ, ಸ್ವಲ್ಪ ಲಕ್ಷ ಕೊಡ್ರಿ. ಸೂತ್ರಗಳು ಬಹಳ ಮಾರ್ಮಿಕ ಇರ್ತಾವ. ಪರಮಾರ್ಥ ರಹಸ್ಯವಾಗಿರುವಂತ ವಿಷಯವನ್ನು ಎಂದದ್ದರಿಂದ ಅಪುರುಷಾರ್ಥವಾದ ಸಂಸಾರ ಬಂಧು ಪರಮಾರ್ಥವಲ್ಲ ಅಂತ ನಿರ್ಣಯ ಮಾಡ್ಕೊಂಡಂಗ ಏನು
ಪುರುಷಾರ್ಥವಾಗಿರುವಂತ ಸಂಸಾರದೊಳಗನ ಅಳವಡಿಸ್ಕೊತಿರೋ ಅಂದ್ರೆ ಕಲ್ಪಿತ ಪುರುಷನಾಗಿರುವಂತ ಪರಮಾತ್ಮ ಅಥವಾ ಕರ್ತೃವಿನಿಂದ ಸಾಧನ ಸಂಪತ್ತನ್ನು ಅಳವಡಿಸುತ್ತಿರೋ ಅಥವಾ ಆತ್ಮತತ್ವದಲ್ಲಿ ನಿಂತು ಪರಬ್ರಹ್ಮ ಸ್ವರೂಪನಾಗಿ ನಿಂತುಕೊಂಡು ಇಟ್ಟುಕೊಂಡು ಈ ಸಾಧನ ಸಂಪತ್ತನ್ನು ಅಳವಡಿಸುತ್ತಿರೋ ಯಥಾಥೋ ಬ್ರಹ್ಮಜಿಜ್ಞಾಸ ಅಂದ್ರೆ ವ್ಯವಹಾರಿಕ ದೃಷ್ಟಿಯನ್ನಿಟ್ಟುಕೊಂಡೇ ಹೇಳಿದ್ದು ಅಂತ ನಿರ್ಣಯ. ನೇರವಾಗಿ ಈ ಬ್ರಹ್ಮತತ್ವವನ್ನು ತಿಳಿಬೇಕು ಅಂತ ಉತ್ಕಟ ಇಚ್ಛೆ ಇದ್ದವರು ಇದರೊಳಗೆ ಪ್ರವೇಶ ಆಗ್ತಾರೆ. ಏನೇನು ಹೇಳ್ತಾರ ಬಿಡೋ ಮರಯ್ಯ, ಏನೇನು ಹೇಳ್ತಾರ ಅವರು ಅಂತ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಯಥಾರ್ಥವಾಗಿ ಏನ್ ಹೇಳ್ತಾರೆ, ನಮಗದು ಬ್ರಹ್ಮಸೂತ್ರ ಸೂತ್ರ ಅಂದ್ರೆ ದೊಡ್ಡದು ಅಂತ ಅನಿಸ್ಕೊಂಡು ಅದು ನಮ್ಮಂತ ಸ್ವತ್ತಲ್ರಿ ಬ್ರಹ್ಮಸೂತ್ರ ಅದು ಬಿಡಿಸುದು. ಅದ್ರಾಗ ರಹಸ್ಯ ಏನೈತಿ ನೋಡಿ, ಯಾವ್ದಕ್ಕೆ ಸಮನ್ವಯ ಆಗ್ತಬೋದು. ಅಥಾಥೋ ಬ್ರಹ್ಮ ಜಿಜ್ಞಾಸ, ನೀನು ವ್ಯವಹಾರಿಕ ದೃಷ್ಟಿಯೊಳಗೆ ಅದನ್ನು ಸಂಬೋಧನೆ ಮಾಡಿ ಹಾಕಿರ್ತೀರೋ ಪರಮಾತ್ಮ ಆ ಪರಮಾತ್ರು ಅಥವಾ ಕರ್ತೃವನ್ನು ತಗೊಂಡು ಸಾಧನಗಳನ್ನ ಮಾಡಿದಂತಾವ್ ಏನ್ ಗೊತ್ತಾಗ್ತತಿ ಅಂದ್ರೆ ಅಪುರುಷಾರ್ಥವಾದ ಸಂಸಾರವು ಬಾಂಧವು ಪರಮಾರ್ಥವಲ್ಲ, ಅಜ್ಞಾನಕೃತವಾಗಿದೆ. ತಪ್ಪು ತಿಳುವಳಿಕೆಯಿಂದ ನೀವು ಬದ್ಧರೆಂದು ತಿಳಿದುಕೊಂಡಿದ್ದೀರಿ. ನೀವು ತಿಳ್ಕೊಂಡಿರ್ತೀರಿ, ಮತ್ತೆ ಯಾರೇನ್ ನಮ್ಗೆ ಸಂಬೋಧನೆ ಮಾಡಿಲ್ಲ. ಅದು ಸ್ವಾಭಾವಿಕವಾಗಿ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ನಾಗ ಅದು ನರ್ಸರಿ ಒಳಗು ಅವು ಇವು ಇರ್ತಾವ, ಕಲಿತಿರ್ತಾವ. ನಾವ್ ಏನ್ ಕಲಿತೇವಂತ ಗೊತ್ತಿರ್ಲಿಲ್ಲಲ್ಲ. ನರ್ಸರಿ ಒಳಗಿದ್ದ ಮಕ್ಕಳು ಅವರು ಮತ್ತೊಬ್ಬರ ಜೊತೆಗೆ ಬೆಳೆಯೋದು ಹೆಂಗ ಅಂತ ಟ್ರೈನಿಂಗ್ ಕೊಡ್ತಿರ್ತಾರ ಮಕ್ಕಳಿಗೆ. ನೋಡಿ, ಮನೆಯಾಗ ಇದ್ದು ಬಿಟ್ರೆ ಮನೆಯೊಳಗ ಅವ್ವ ಅಮ್ಮ ಅಜ್ಜ ಅಮ್ಮ ಇವ್ರದಷ್ಟೇ ಪರಿಚಯ ಇರ್ತದ. ಅಮ್ಮ ತಮ್ಮ ತಂಗಿ ಇವ್ರದಷ್ಟೇ ಪರಿಚಯ ಇರ್ತದೆ. ಭಾಳ ಅಂದ್ರ ಹೊರಗೆ ಹೋದಾಗ ಆಂಟಿ ಅಂಕಲು ಅಂತಂತಾಳು ಅಲ್ವಾ. ಆದ್ರೆ ಅಲ್ಲಿ ಹೋದ್ಮೇಲೆ ನೋಡಲ್ಲಿ ಆ ಮತ್ತೊಂದು ಹುಡುಗ, ಸಣ್ಣ ವಯಸ್ಸಿನ ಹುಡುಗನೇ ಇರ್ತಾವ, ಅವ್ರು ಒಂದಕ್ಕೊಂದು ಬೆರಿತಾವ ಅಲ್ಲ. ಅಲ್ಲೇ ಅವಕ್ಕ ನಾನಿನ ಕಲ್ಪನೆ ಹ್ಯಾಗ ಹೊರದೈತಿ ನೋಡಿ, ಜ್ಞಾನತ್ವದ ಕಲ್ಪನೆ ಹ್ಯಾಗ ನೋಡಲ್ಲಿ. ಪರಿಸರನ ನಮ್ಗೆ ನಾನತ್ವವನ್ನು ಕಲಿಸಿರುವುದು, ಬೇರೆ ಯಾವುದೂ ಅಲ್ಲ. ನಾನತ್ವವನ್ನ ಆ ಪರಿಸರನ ಕಲಿಸಿಕೊಂಡ. ಅದಕ್ಕೆ ನಾನು ನಾನು ಅಂತ ಅವು ಸಂಸ್ಕಾರ ಆಗಿಬಿಡ್ತದೆ. ಅದ್ನೇನು ಯಾರು ಕ್ಲಾಸ್ನಾಗ ಹಾಕಿ ಯಾವ ಶಿಕ್ಷಕರು ಅದನ್ನ ನಾನಂದ್ರೆ ಹಿಂಗಿರ್ತಾನ ನೋಡು ಅಂತೇಳಿ ಕಲಿಸಿಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಸರಿಯಾದ ತಿಳುವಳಿಕೆಯಿಂದ ನೀವು ಮುಕ್ತರಾಗಿರುವ ಅದ್ವೈತ ಬ್ರಹ್ಮವೆಂದು ತಿಳಿಯಬರುವುದು ಎಂದು ಹೇಳಿದಂತೆ ಆಯಿತು. ಇದಕ್ಕೆ ಉದಾಹರಣೆ ಕೊಡ್ತಿರ್ತಾರ, ಅಧ್ಯಾರೋಪ ಅಪವಾದ ಅಂತ ಯಾವ್ದಕ್ಕೆ ಕರಿಬೇಕು ಅನ್ನೋದನ್ನ ಇದನ್ನೊಂದು ಸ್ವಲ್ಪ ಲಕ್ಷ್ಯ ಇಟ್ರ. ದೀಪವನ್ನು ತನ್ನಿರಿ ಕತ್ತಲೆ ಹೋಗುವುದು. ಏನಂತಾರೆ ಇಲ್ಲೇ, ದೀಪವನ್ನು ತನ್ನಿರಿ ಕತ್ತಲೆ ಹೋಗುವುದು ಎಂದರೆ ಕತ್ತಲೆ ಎಂಬುದು ಪರಮಾರ್ಥವಾಗಿ ಒಂದು ವಸ್ತು ಅಲ್ಲ ಅಲ್ವಾ. ಕತ್ತಲೆ ಎಂಬುದು ಪರಮಾರ್ಥವಾಗಿ ಒಂದು ವಸ್ತು ಎಂಬ ಭಾವನೆಯು ಹೇಗಿರುವುದಿಲ್ಲವೋ ಲಕ್ಷವಿದೆ. ಇಲ್ಲೇ ದೀಪವನ್ನು ತನ್ನಿರಿ ಕತ್ತಲೆ ಹೋಗುವುದು. ಅಕಸ್ಮಾತ್ ಕರೆಂಟ್ ಹೋದ್ರೆ ಏನ್ ಮೆಂಬರ್ಗೆ ಹಚ್ಚಿಡು ದೀಪ ಹಚ್ಚಂತ ನೋಡಿ, ದೀಪ ಹಚ್ಚಿದ ಕತ್ತ ಹೋಗತ್ತೀರಿ ಅಂತ ಜ್ಞಾನದ ನಮ್ಮ. ಕತ್ತಲೆ ಎಂಬುದು ಪರಮಾರ್ಥವಾಗಿ ಒಂದು ವಸ್ತು ಎಂಬ ಭಾವನೆಯು ಹೇಗಿರುವುದಿಲ್ಲವೋ. ಕತ್ತಲೆ ಪರಮಾರ್ಥ ದೃಷ್ಟಿಯೊಳಗ ಅದು ವಸ್ತು ಅಲ್ಲ ಅನ್ನೋ ಭಾವನೆ ಇದೆಯೋ, ಏನದು ವಸ್ತು ಅಂತ ಭಾವನೆ ಇಟ್ಕೊಂಡಿರೋ ಅದು ವಸ್ತುನ ಅಲ್ಲ ಅಲ್ವಾ. ಇದು ಹೇಗಿರುವುದಿಲ್ಲವೋ ಹಾಗೆಯೇ ಈ ಸೂತ್ರದಲ್ಲಿ ಹೇಳಿರುವ ಅಧಿಕಾರ ಗುಣಗಳು, ಬಂಧ ಮೋಕ್ಷ ವ್ಯವಹಾರ, ಬ್ರಹ್ಮದ ಜಿಜ್ಞಾಸತ್ವ, ಇಷ್ಟು ವ್ಯವಹಾರ ದೃಷ್ಟಿಯಿಂದ ಮಾಡಿಕೊಂಡ ಅಧ್ಯಾರೋಪ ಮಾತ್ರ. ಏನ್ರಿ,
ನಮಗ ಬ್ರಹ್ಮ ಅಥವಾ ಬಾಂಧ ಮೋಕ್ಷ ಇವೆಲ್ಲ ನಾವು ಅಧ್ಯಾರೋಪ ಮಾಡ್ಕೊಂಡೇವಿ. ಯಥಾರ್ಥವಾಗಿ ಯಥಾರ್ಥೋ ಬ್ರಹ್ಮ ಜಿಜ್ಞಾಸದ ಸ್ವರೂಪ ನೋಡ್ರಿ ಆಗದ. ಇಲ್ಲೇ ಯಥಾರ್ಥವಾಗಿ ದೀಪವನ್ನು ತನ್ನಿರಿ ಕತ್ತಲೆ ಹೋಗುವುದು. ಲಕ್ಷ್ಯ ಇರಬೇಕು. ಎಂದರೆ ಕತ್ತಲೆ ಎಂಬುದು ಪರಮಾರ್ಥವಾಗಿ ಒಂದು ವಸ್ತು ಎಂಬ ಭಾವನೆಯು ಹೇಗಿರುವುದಿಲ್ಲವೋ, ಏನೋ ಕತ್ತಲೆ ಪರಮಾರ್ಥ ದೃಷ್ಟಿಯೊಳಗೆ ಒಂದು ವಸ್ತು ಅಲ್ಲ ಅಂತ ಭಾವನೆ ಇದೆಯೋ ಅಥವಾ ಇಲ್ಲೋ ನಮಗೆ. ಆಗ ಸೂತ್ರದಲ್ಲಿ ಹೇಳಿರುವ ಅಧಿಕಾರ ಗುಣಗಳು, ಅಧಿಕಾರ ಅಳವಡಿಸಿಕೊಂಡು ಬ್ರಹ್ಮಸೂತ್ರ ನೋಡ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದನ್ನ ಯಾರಿಗೆ ಅಧಿಕಾರ ಉಳ್ಳದ್ದು ಅಂತ ನಿರ್ಣಯ ಮಾಡ್ಯಾರಲ್ಲ ನೇರ. ಏನಂತ? ಸಮಾಧಿ ಸತ್ಸಂಪತ್ತಿ ಗುಣಗಳನ್ನ ಅಳವಡಿಸಿಕೊಂಡ ಬಳಿಕ, ಸಾಧನ ಚತುಷ್ಟಯ ಸಂಪನ್ನನಾದ ಬಳಿಕ ಅಧಿಕಾರ ಸೂಚನೆ ಮಾಡಿದ್ರು ಇಲ್ಲ ಬ್ರಹ್ಮತತ್ವ ವಿವೇಕ ಮಾಡಕ್. ಇವು ಇರ್ಲಿಲ್ಲ ಅಂದ್ರೆ ನಾವು ವಿವೇಕ ಮಾಡಕ್ ಆಗೋದಿಲ್ಲ ಅಂತ ಹೇಳ. ಅಧಿಕಾರ, ಈ ಅಧಿಕಾರ ಗುಣಗಳು ಬಾಂಧ ಮೋಕ್ಷ ವ್ಯವಹಾರ ಬ್ರಹ್ಮದ ಜಿಜ್ಞಾಸತ್ವ ಇಷ್ಟು ವ್ಯವಹಾರ ದೃಷ್ಟಿಯಿಂದ ಮಾಡಿಕೊಂಡ ಅಧ್ಯಾರೋಪ ಮಾತ್ರವಾಗಿದೆ. ಎಲ್ಲವೂ ವ್ಯವಹಾರ ದೃಷ್ಟಿಯಿಂದ ಅಧ್ಯಾರೋಪ ಮಾಡ್ಕೊಂಡೇವೆ ನಾವು. ಏನನ್ನ ಸಾಧನ ಸಂಪತ್ತನ್ನಾಗಲಿ ಅಥವಾ ಆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರವನ್ನಾಗಲಿ, ಯಾಕಂದ್ರೆ ಅದಕ್ಕೆ ಅಧಿಕಾರತ್ವ ಬರಬೇಕಾದ್ರೆ ಸಾಧನ ಸಂಪತ್ತಿನಿಂದ ಒಡಗೂಡಿರ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಿದೆ. ಇಷ್ಟನ್ನು ಇದೆಲ್ಲವೂ ಕೂಡ ವ್ಯವಹಾರ ದೃಷ್ಟಿಯಿಂದ ಮಾಡಿಕೊಂಡ ಅಧ್ಯಾರೋಪ ಮಾತ್ರ. ಅಪವಾದ ದೃಷ್ಟಿಯಿಂದ ಬ್ರಹ್ಮವು ಅದ್ವಿತೀಯವಾಗಿದೆ ಎಂಬುದಕ್ಕೆ ಇದರಿಂದ ಯಾವ ಹಾನಿಯೂ ಇರುವುದಿಲ್ಲ. ಬ್ರಹ್ಮನನ್ನ ತಿಳಿಯಾಕ ಏನೇನು ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೊಂತೀವಿ, ಎಲ್ಲ ವ್ಯವಹಾರನ. ಆ ವ್ಯವಹಾರವೆಲ್ಲವೂ ಅದ್ವಿತೀಯ ಬ್ರಹ್ಮ ಸ್ವರೂಪದೊಳಗನ ಹಾಕಿ ಉಳ್ಕೊಂಡದ. ಲಕ್ಷದಿವೆ. ಅದಕ್ಕನೆ ಇಲ್ಲಿ ಅವರು ಏನ್ ಹೇಳಿದ್ರು, ಪುರುಷಾರ್ಥವಾದ ಸಂಸಾರ ಬಂಧವು ಪರಮಾರ್ಥವಲ್ಲ ಅಂತ ನಿರ್ಣಯ ಕೊಡ್ತಾರೆ. ವ್ಯಾವಹಾರಿಕ ದೃಷ್ಟಿಯೊಳಗೆ ಸಾಧನ ಸಂಪತ್ತುಗಳಿಂದ ಒಳಗೂಡಿ ಮತ್ತೆ ಬೇಕು ಅಂತಿರೋ ಬೇಡ ಅಂತಿರೋ ನೋಡಿ ಇಲ್ಲಿ ಬರ್ತದೆ. ಎಲ್ಲಿ ಪರ್ಯಂತರ ಪರಮಾತ್ರು ಅಂತ ನಮಗ್ ಕಲ್ಪನೆ ಇರ್ತದೋ ಅಲ್ಲಿ ತನಕ ಸಾಧನ ಸಂಪತ್ತುಗಳ ಬೇಕು. ಅದರ ಧರ್ಮದ ಎಲ್ಲಿ ಪರ್ಯಂತರ ಈ ಅಪರುಷಾರ್ಥವಾದ ಸಂಸಾರ ನಮಗೆ ಸಂಬಂಧಪಟ್ಟತಿ ಅಂತ ಎಲ್ಲಿ ತನಕ ತಿಳ್ಕೊಂಡೇವೋ ಅಲ್ಲಿ ತನಕ ಸಾಧನ ಚತುಷ್ಟಯಗಳು ಬೇಕೇ ಬೇಕು. ಇದು ಎಲ್ಲ ಆತ್ಮನನ್ನ ತಿಳಿಯುವುದಕ್ಕ ಅಧ್ಯಾರೋಪ ಮಾಡ್ಕೊಂಡಿರಿ. ಇವನ್ನೆಲ್ಲ ಸಾಧನ ಸಂಪತ್ತುಗಳನ್ನಾಗಲಿ ಪರಮಾತ್ರುವನ್ನಾಗಲಿ ಈ ಪುರುಷಾರ್ಥವಾದ ಸಂಸಾರ ಎಲ್ಲವನ್ನ ಅಧ್ಯಾರೋಪ ಮಾಡ್ಕೊಂಡೇವ ನಾವು. ಎಲ್ಲಿ ಮಾಡ್ಕೊಂಡೇವಿ? ಅದು ಬಹಳ ಮಹತ್ವ. ಅಧ್ಯಾರೋಪ ಎಲ್ಲಿ ಮಾಡ್ಕೊಂಡೇವ್ ನಾವು? ಇದನ್ನ ಈ ವ್ಯವಹಾರ ಅಂತ ಮಾಡ್ಕೊಂಡೇವಲ್ಲ, ಈ ಪ್ರಪಂಚ ಐತಿ ಅಂತ ಮಾಡ್ಕೊಂಡೇವಲ್ಲ, ಇದು ಎಲ್ಲ ಈ ಪ್ರಮಾತೃ ಪ್ರಮಾಣ ಪ್ರಮೇಯಗಳ ವ್ಯವಹಾರವೆಲ್ಲವೂ ಅಪುರುಷಾರ್ಥವಾಗಿರುವಂತಹ ಸಂಸಾರ ಅಂತ ಕಲ್ಪನಾ ಮಾಡ್ಕೊಂಡೇವ ನೋಡಿ. ಇದಕ್ಕೊಂದು ಸಂಸಾರ ಅಂತ ಟೈಟಲ್ ಕೊಟ್ಟಿವಿ ಅಲ್ವೇ? ಇದಕ್ಕೆ ಸಂಸಾರ, ಇದು ಬಾಂಧವ್ಯದಿಂದ ಒಡಗೂಡಿಸಿ, ಇದು ಅನಿತ್ಯ, ಇದು ಎಲ್ಲ ಗೊತ್ತು ಮಾಡ್ಕೊಂಡೇವಲ್ಲ. ಇದನ್ನ ಎಲ್ಲ ಅಧ್ಯಾರೋಪ ಅಂತ ಕರ್ಕೊಂಡ. ಇರುವ ಆತ್ಮನೊಳಗ ಇದನ್ನ ಆರೋಪ ಮಾಡ್ಕೊಂಡೇವಿ. ನಮ್ಮ ಪರಬ್ರಹ್ಮ ನಾವು ಸ್ವಯಂ ಸಿದ್ಧವಾಗಿರುವಂತಹ ಪರಬ್ರಹ್ಮನ ಸ್ವರೂಪರೇ. ಅದರೊಳಗೆ ನಾವು ಆರೋಪ ಏನ್ ಮಾಡ್ಕೊಂಡೇವಿ? ಪುರುಷಾರ್ಥವಾದ ಸಂಸಾರದಿಂದ ಒಡಗೂಡಿರುವಂತಹ ಪ್ರಮಾತು ಪ್ರಮಾಣ ಪ್ರಮೇಯ ಈ ಸಂಸಾರ, ಇದನ್ನ ಎಲ್ಲ ಬರೀ ಆರೋಪ ಮಾಡ್ಕೊಂಡದ್ದು. ಎಲ್ಲಿ ಅದ್ವಿತೀಯ ಆತ್ಮ ಸ್ವರೂಪದೊಳಗನ ಆರೋಪ ಮಾಡ್ಕೊಂಡ.
ಆರೋಪ ದೃಷ್ಟಿಯಿಂದ ಬಂದಿರು. ಆದಿಯಾಗಿರುವಂತಹ ಆ ಪರಬ್ರಹ್ಮನೊಳಗನ ಇದನ್ನ ಎಲ್ಲ ಆರೋಪ ಮಾಡ್ಕೊಂಡಿವಿ ನಾವು. ಬರೀ ಆರೋಪ ಇದು. ಆರೋಪ ಅಪವಾದ ಅಲ್ಲಲ್ಲ. ಆರೋಪ ಮಾಡ್ಯಾರ ಅವ್ರ ಮ್ಯಾಲ. ಅಪವಾದ ಏನಲ್ಲಲ್ಲ ನೋಡಬೇಕು. ಅಪವಾದ ಅಪರಾಧ ಏನಲ್ಲಲ್ಲ. ಇಲ್ಲಿ ಅಪವಾದ ಮಾಡಿಕೊಳ್ಳೋದು ಯಾವ್ದನ್ನ ಇಲ್ಲಿ ಒಂದು ರಹಸ್ಯದ ಅಪವಾದ ದೃಷ್ಟಿಯಿಂದ ಬ್ರಹ್ಮವು ಅದ್ವಿತೀಯವಾಗಿದೆ ಎಂಬುದಕ್ಕೆ ಯಾವ್ದನ್ನ ಅಪವಾದ ಮಾಡ್ಕೋಬೇಕು? ನಮ್ಮ ತಪ್ಪು ತಿಳುವಳಿಕೆಯಿಂದೊಡಗೂಡಿ ಸಂಸಾರ ಅನ್ನೋದೇನಿದೆಯಲ್ಲ ಇದನ್ನೆಲ್ಲನೂ ಅಪವಾದ ಮಾಡಿಬಿಡುದು. ಉಳಿದು ಬ್ರಹ್ಮನಾಗೆ ಉಳ್ಕೊಳ್ತೀನಿ. ಯಾಗಿದ್ದಿ ನೋಡ ಮೊದಲ ಹಾಗೆ ಉಳ್ಕೊಳ್ತೀನಿ. ಯಥೋ ವಾಯುಮಾನಿ ಜಾತಾನಿ ಭೂಯಂತಿ ಜೀವಂತಿ ಅಂತ ಹೇಳ್ಕೊಂಡು ಬಂದ ನೋಡಿ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ. ಎಷ್ಟು ಮಾಡ್ಬೇಕ್ರಿ. ಸಹಜ ಹೇಳಿದ್ರು ಎಲ್ಲ ಈ ಭೂತಾದಿಗಳಿಂದೊಡಗೂಡಿ ಹುಟ್ಟೈತಿ ಅಂತ ತಿಳ್ಕೊಂಡಿಲ್ಲ. ಇದು ಆ ಪರಬ್ರಹ್ಮನಿಂದೊಡಗೂಡಿನ ಕೂಡಿರುವುದು. ಇದು ಏನು ಅಲ್ಲ. ಅವನನ್ನ ಆಶ್ರಯಿಸಿಕೊಂಡ ಜೀವಿಸಿಕೊಂಡಿರೋದು. ಮನೆಗೆ ಅವನಲ್ಲಿನ ಪ್ರವಿ ಸಂತಿ ನೋಡ. ಪ್ರಭು ವಿಶಂತಿ ನಮಗೆ ವಿಶಂತಿ ಅಲ್ಲಿ ನಾವು ಒಳ್ಳೆ ಅಲ್ಲಿಗೆ ಹೋಗ್ತೇವೆ. ಅದು ಬ್ರಹ್ಮ. ಅದನ್ನು ನೀವು ಉಪಾಸನೆ ಮಾಡು ಅಂತ ಹೇಳ್ತಕ್ಕ ಐತರಿ ಉಪನಿಷತ್ತಿನೊಳಗ. ಯಥೋ ವಾಯುಮಾನಿ ಜಾತಾನಿ ಜೀವಂತಿ ಏನ ಜಾತಾನಿ ಜೀವಂತಿ ತತ್ ವಿದಿತ್ತತ್ವ ಸಂಹಿತಿ ಇಷ್ಟತಿ ಅಂತ ಹೇಳ್ಕೊಂಡು ಬಂದ. ಅದಕ್ಕೆ ಯಥಾರ್ಥವಾಗಿ ನಾವು ಅನುಭವ ರೂಪದೊಳಗೆ ನೋಡಿಕೊಂಡಾಗ ಅದು ಬ್ರಹ್ಮವು ಅದ್ವಿತೀಯವಾಗಿದೆ ಎಂಬುದಕ್ಕೆ ಇದರಿಂದ ಯಾವ ಹಾನಿಯೂ ಇರುವುದಿಲ್ಲ. ಇದರಂತೆ ಇನ್ನೊಂದು ಬರ್ತದೆ ನೋಡಿ, ಧ್ಯಾನ ಮಾಡಿ. ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಏತರಿಂದ ಈ ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯಗಳಾಗುವೋ ಅದು ಬ್ರಹ್ಮ. ಜನ್ಮಾದ್ಯಸ್ಯ ಯತಃ ಬರುದು. ಯಥೋ ವಾಯುಮಾನಿ ಭೂತಾನಿ ಜಾಯಂತಿ ಅನೇಕ ಕಡೆ ಹೇಳ್ಕೊಂಡ, ಒಂದ ಕಡೆ ಏನಲ್ಲ. ಯಥಾರ್ಥವಾಗಿ ಎಂಬ ಸೂತ್ರದಲ್ಲಿ ಏತರಿಂದ ಈ ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯಗಳಾಗುವೋ ಅದು ಬ್ರಹ್ಮವು. ನೋಡ್ರಿ, ಜನ್ಮಾದ್ಯಸ್ಯ ಯತಃ. ಈ ಜನ್ಮ ಅನ್ನುವಂಥದ್ದು ಐತಲ್ಲ, ಇದು ಬರೀ ಒಂದು ಶರೀರ ಹುಟ್ಟುವುದನ್ನು ವಿಚಾರ ಮಾಡಕ್ಕಿಲ್ಲ. ಇಲ್ಲಿ ಇಡೀ ಜಗತ್ತಿನ ಉತ್ಪತ್ತಿ. ಅದಕ್ಕ ಹಿರಣ್ಯ ಗರ್ಭ ಅಂತ ಕರೀತಾರ. ಹಿರಣ್ಯ ಗರ್ಭ. ಆ ಗರ್ಭದೊಳಗೆ ಇದೆಲ್ಲ ಉತ್ಪತ್ತಿಯಾಗಿ ತೋರ್ಬೇಕಲ್ಲ. ಅಲ್ಲಿ ಏನಾರ ಮಟೀರಿಯಲ್ ಇಟ್ಕೊಂಡಿದ್ದನ್ನು ಉತ್ಪತ್ತಿ ಮಾಡ್ಯಾರ ಬ್ರಹ್ಮ. ಈ ಜಗತ್ತನ್ನು ಉತ್ಪತ್ತಿ ಮಾಡ್ಬೇಕಾದ್ರೆ ಈಗ ನೋಡಿ, ನಾವು ಯಾವುದೇ ಒಂದು ಫ್ಯಾಕ್ಟ್ರಿ ಅವರು ಏನಾರ ಒಂದು ಸಾಮಗ್ರಿಗಳನ್ನು ಮಾಡ್ಬೇಕಾದ್ರೆ, ಒಂದು ಸ್ಟೀಲಿನ ವಾಟೆ ಮಾಡ್ಬೇಕಾದ್ರೆ ಮೊದಲು ಇದಕ್ಕೆ ರಾ ಮಟೀರಿಯಲ್ ಅಂತ ಹಿಂದಿದೆ. ರಾ ಮಟೀರಿಯಲ್ ಇರ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಿ ಸಾಕು. ಈ ಜಗತ್ತು ಉತ್ಪತ್ತಿ ಮಾಡೋದಕ್ಕೆ ರಾ ಮಟೀರಿಯಲ್ ಯಾವ ಐತ್ರಪ್ಪ? ಕಚ್ಚಾ ವಸ್ತುಗಳು ಯಾವದವ? ಯಾವ ಕಚ್ಚಾ ವಸ್ತುಗಳನ್ನು ತಗೊಂಡು ಇವ್ ಬ್ರಹ್ಮ ಇದನ್ನು ಸೃಷ್ಟಿ ಮಾಡಿದ? ಅನುಭವಗಳನ್ನು ನೋಡ್ಕೊಳ್ರಿ. ಯಾಗದ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಏತರಿಂದ ಈ ಜಗತ್ತಿನ ಜನ್ಮ ಸ್ಥಿತಿ ಪ್ರಳಯಗಳಾಗುವೋ ಅದು ಬ್ರಹ್ಮವು ಎಂಬ ಅಭಿಪ್ರಾಯವು ಅಧ್ಯಾರೋಪ ದೃಷ್ಟಿಯಿಂದ ಹೊರಡುತ್ತದೆ. ಹೇಳ್ಯಾರಲ್ಲ, ಇದನ್ನ ನಾವು ಮರಿಬಾರದು. ಎಲ್ಲವೂ ವ್ಯವಹಾರ ಅಂತ ಮಾಡ್ಕೊಂಡೇವಲ್ಲ, ಸಮಾತೃ ಅಂತ ಮಾಡ್ಕೊಂಡೇವಿ, ಪ್ರಮಾಣ ಅಂತ ಮಾಡ್ಕೊಂಡೇವಿ, ಪ್ರಮೇಯಗಳು ಅಂತ ಮಾಡ್ಕೊಂಡೇವಿ, ಕೈಲಾಸ ವೈಕುಂಠ ಅದಕ್ಕೊಬ್ಬೊಬ್ಬವನ್ನ ಅಧಿಪತಿ ಮಾಡಿರ್ತೇವಿ, ಜಗಜ್ಜನನಿ ಇದ್ದಾಳ ಅಂತ ಹೇಳ್ತೇವಿ. ಇದು ಎಲ್ಲ ಶಕ್ತಿಯ ಅಂತರ್ಗತವಾಗಿ ಇದ್ದುಕೊಂಡಿದೆ ಅಂತ ಹೇಳ್ತೇವಿ. ಇದು ಎಲ್ಲ ವ್ಯವಹಾರಿಕ ದೃಷ್ಟಿಯೊಳಗ ನಾವು ಬರೀ ಆರೋಪ ಮಾಡಿಕೊಂಡದ್ದೇ ವಿನಃ ಬ್ರಹ್ಮದೊಳಗೆ ಇದು ಯಾವ ಒಂದು ಇಲ್ಲ ಅಂತಾನೆ ನಿಶ್ಚಿತ. ಲೋಕಾದಿಗಳಾಗಲಿ ನೋಡಿದ ಅದೆಲ್ಲವೂ ಯಥಾರ್ಥವಾಗಿ ಅಪುರುಷಾರ್ಥನ ಅದ.
ಇದು ಸಂಸಾರ ಸಂಸಾರ ಅಂತ ಕರ್ಕೊಂಡಿವಲ್ಲಿ ಯಾವ್ದು ಸಂಸಾರ ಎಲ್ಲಿದೆ ಸಂಸ್ಕಾರ ಅದಕ್ಕೆ ಎಂಬ ಅಭಿಪ್ರಾಯವು ಅಧ್ಯಾರೋಪ ದೃಷ್ಟಿಯಿಂದ ಹೊರಡುತ್ತದೆ. ಏನು ಜನ್ಮಾದ್ಯತ ಅನ್ನುವ ಅಭಿಪ್ರಾಯವು ಕೂಡ ಅಧ್ಯಾರೋಪ ದೃಷ್ಟಿಯಿಂದನ ನಾವು ಆರೋಪ ಮಾಡ್ಕೊಂಡೇವಿ. ಇಡೀ ಜಗತ್ತೇ ಆತ್ಮಜ್ಞಾನದಿಂದ ಕಾಣುತ್ತಿರುವುದು. ಈ ಜಗತ್ತನ್ನ ನಾವು ನೋಡುವ ದೃಷ್ಟಿಕೋನ ಬೇರೆ 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 ಮಾಡ್ಕೊಂಡಿರೋ. ಆದ್ರೆ ಈ ಜಗತ್ತಿನ ಉತ್ಪತ್ತಿಗೆ ಮಟೀರಿಯಲ್ ಯಾವ್ದನ್ನು ಬಳಸಿಕೊಂಡು ಬ್ರಹ್ಮ ಮಾಡ್ಯಾನ. ಹೋಗ್ಲಿ ಅವನು ಎಲ್ಲಿ ನಿಂತು ಮಾಡಿದ, ಯಾವ ದೇಶದೊಳಗೆ ನಿಂತು ಮಾಡಿದ, ಅವನ ದೇಶ ಕಾಲ ನಿಮಿತ್ತ ಇವು ಹೋಗೋ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಅವನ ನಿಮಿತ್ತ ಇರಬೇಕು. ಅವನ ದೇಶವನ್ನ ಆಶ್ರಯಿಸಿಕೊಂಡ ಮಾಡ್ಬೇಕಾಗ ದೇಶದ ಮೇಲೆ ನಿಂತ ಜಾಗ ಸ್ಥಾನ ಬೇಕಲ್ಲ ಮಾಡಕ್. ಎಲ್ಲಾರ ಮಾಡ್ತಾನ ಎಲ್ಲ ಸ್ಥಾನ ಬೇಕಲ್ಲ. ಅವನು ಸಹಕಾರಿ ಕಾರಣ ಬೇಕು, ಇವೆಲ್ಲ ಬೇಕಲ್ಲ. ಸಹಕಾರಿ ಕಾರಣ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಇವೆಲ್ಲ ಬೇಕಲ್ಲ. ಈ ಬ್ರಹ್ಮ ಏನ್ ನಿಂತ ಈ ಸೃಷ್ಟಿ ಮಾಡಿದ. ಸೃಷ್ಟಿ ಉತ್ಪತ್ತಿಯನ್ನು ಹೇಳ್ತಾರೆ ಜನ್ಮಾದ್ಯತಃ ಅಂತ ಹೇಳ್ಕೊಂಡು ಅದಕ್ಕಿದು ಅಧ್ಯಾರೋಪ. ಎಲ್ಲವೂ ನೋಡಲ್ಲಿ ತೋರ್ಬೇಕಾದ್ರೆ ಅವನ್ ಏನ್ ನಿಂತ ಮಾಡಿದ ದೇಶ ಇಲ್ಲ. ದೇಶ ಅಂತ ಗೊತ್ತು ಮಾಡ್ಕೊಂಡ್ರಿ ಅಂದ್ರೆ ಅದ್ ಮೊದಲು ಇತ್ತು ಅನ್ನಂಗ ಆಗತ್ತವ. ಬ್ರಹ್ಮ ಸೃಷ್ಟಿ ಮಾಡೋದಕ್ಕಿಂತ ಮೊದಲ ಈ ದೇಶ ಇತ್ತು ಅಂತ ಅವನ್ ಏನ್ ನಿಂತು ಮಾಡ್ಬೇಕಲ್ಲ, ಸ್ಥಾನ ಬೇಕಲ್ಲ. ಅವ ಎಲ್ಲರ ಅದನೇನು ಸ್ಥಾನ ಇಂಥದ್ದ ಸ್ಥಾನದಾಗದ ಅಂದ್ರೆ ಈ ಬ್ರಹ್ಮ ಗೊತ್ತು ಮಾಡ್ಕೊಳಕ್ಕಾಗತ್ತ. ನಾವು ಈ ಗುಡಿಗಳಲ್ಲಿ ನೋಡು ದೇವತೆಗಳನ್ನ ಅಧಿಷ್ಠಾನ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ಪೂಜೆ ಮಾಡ್ಕೊಂಡು ಎಲ್ಲರೂ ಅಲ್ಲಿ ಹೋಗ್ತಾರೆ ಅಲ್ವಾ. ದೇವಾನು ದೇವತೆಗಳ ದರ್ಶನಕ್ಕೆ ಹೋಗ್ತೇವ ನಾವು ಹೋಗ್ತೇವಲ್ಲ. ಹೋಗ್ಬೇಕಾದಾಗ ಅಲ್ಲೇ ಇರ್ತಾನೆ ದೇವ್ ಸರ್ವಂತರ್ಯಾಮಿಯವ. ಆದ್ರೆ ಅಧ್ಯಾರೋಪದ ಜನರಿಗೆ ಅದರೊಳಗೆ ಶ್ರದ್ಧಾ ಬರಲಿ ಅಂತ ಸ್ಥಾವರ ಮೂರ್ತಿಗಳನ್ನ ಮಾಡಿ ಪೂಜಾ ಮಾಡಿ ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರ ಬರ್ಲಿ ಅಂತ ನಮ್ಮ ಇನ್ನವ್ರಿಗೆ ಸಂಸ್ಕಾರ ಬರ್ಲಿ ಅಂತ ಮಾಡ್ಯಾರ. ನಿಮ್ಮ ಅನುಭವದೊಳಗೆ ನೋಡ್ರಿ. ನೀವು ಸಣ್ಣ ಮಕ್ಕಳಿದ್ದಾಗ ನಿಮ್ಮ ಬಸವಣ್ಣ ದೇವರಿಗೆ ಜಾತ್ರೆಯೋ, ಕಲ್ಮೇಶ್ವರ ದೇವರಿಗೆ ಜಾತ್ರೆಯೋ, ವೀರಭದ್ರನ ಜಾತ್ರೆಯೋ ಸಣ್ಣ ಮಕ್ಕಳಿದ್ದಾಗ ಆ ಜಾತ್ರೆ ಆನಂದ ಹೇಗೆ ಮಾಡಿದ್ರಿ. ಈಗೆಲ್ಲ ತಿಳುವಳಿಕೆಗೆ 60, 80, 90 ವಯಸ್ಸದವರಾಗಿರಲ್ಲ. ಈಗ ನಮಗ ಆ ಜಾತ್ರೆ ಒಳಗೆ ಎಷ್ಟು ಆಸಕ್ತಿ ಇರ್ತೈತಿ, ಎಷ್ಟು ಆನಂದ ಆಗ್ತದೆ. ಈಗ ನೀವು ಜಾತ್ರೆ ಮಾಡಿರಿ, ಹಾಗೂ ಜಾತ್ರೆ ಮಾಡಿರಿ. ಸಣ್ಣವರಿದ್ದಾಗ ಆ ಜಾತ್ರೆ ಸುಖ ಆನಂದ ಅವಾಗ ಮಾಡಿದ ಆನಂದ ಈಗ ತಿಳುವಳಿಕೆ ಬಂದದಲ್ಲ. ಎಲ್ಲ 60 ವರ್ಷ 80 ವರ್ಷದ ತನಕನೂ ಜಾತ್ರೆ ಮಾಡ್ಕೊತಾನೆ ಬಂದಿರಲ್ಲ. ಅದ್ರದ ನೆನಪಾಗ್ಲಿ. ಜಾತ್ರೆ ಮಾಡೋ ಉದ್ದೇಶ ಏನ? ಜಾತ್ರೆ ಮಾಡೋ ಉದ್ದೇಶ ಏನ ಗೊತ್ತಿರ್ಬೇಕು ನಮಗ. ನಾವು ಬರೀ ಸುಮ್ಮನೆ ಹೊಡಿತೀವಿ. ನೋಡಪ್ಪ, ನೀನು 60 ವರ್ಷಗಳಿಂದ ಇದು ಶರೀರದಾಗ ಇದ್ಕೊಂಡಿದ್ದೀನಿ, ಎಲ್ಲ ಒಪ್ಕೊಂಡು ಬಂದಿಯಲ್ಲ, ಇದೆಲ್ಲ ಆರೋಪ ಮಾಡ್ಕೊಂಡು ಬಂದಿಯಲ್ಲ. ಅದ್ರ ನೆನಪು ಮಾಡಕ್ ಅದ ಜಾತ್ರೆ ಮುಟ್ಟಾಳ. ಅದ್ರಾಗ ಅದಕ್ಕೊಂಡು ಅದನ್ನ ಇದನ್ನ ಮಾಡ್ಕೊಂಡು ಅದ ವ್ಯವಹಾರನ ಸತ್ಯ ಅಂತ ತಿಳ್ಕೊಂಡು ಇದು ಯಾವ್ದು ಅಲ್ಲ ಅಂತ ತಿಳಿಸುದು ಜಾತ್ರೆ. ಈ ಸಣ್ಣವಿದ್ದಾಗೆ ಆನಂದ ಸುಖ ನಿನ್ನ ಜಿಗದಾಟೇನು ಕುಣದಾಟೇನು ಅಲ್ಲಿ ಹೋಗುದು, ಆ ಇದನ್ನ ನೋಡುದು ಇದನ್ನ ನೋಡುದು ಅಂದ್ರೆ ಎಲ್ಲ ಜಾತ್ರೆ ಒಳಗ ಹುಡುಗರು ಇರ್ತಾರೆ. ಆ ಆನಂದನೇ ಬೇರೆ. ಆ ಆನಂದ ಈಗೇನಾರ ಐತೇನೋ ನಿನಗ? ಇಲ್ಲಲ್ಲ, ಅದಾಗುದಿಲ್ಲ. ಯಾವ ಜೋಕಾಲಿನೂ ಆಡಕ್ ಹೋಗುದಿಲ್ಲ, ಗಿರಿಗಿರಿ ಒಳಗನು ಕೂಡುದಿಲ್ಲ, ಯಾವ್ದ್ರೊಳಗನು ಹೋಗುದಿಲ್ಲ. ಬಾಳ ಅಂದ್ರೆ ಮೊಮ್ಮಕ್ಕಳನ್ನ ಹಚ್ಚಿ ಸುಮ್ಮನೆ ನೋಡ್ಕೊತೈತಿ ಅಂತ ನನಗೆ ಚಕ್ಕರ್ ಬರ್ತೈತಪ್ಪ ಆ ಯಂತ್ರದೊಳಗ ಕೂತ್ನೆ ಅಂದ್ರ ಎಷ್ಟು ವಿಚಿತ್ರವಾಗಿರ್ತದಲ್ಲ. ಅದಕ್ಕಿಲ್ಲೇ ಇಡೀ ಜಗತ್ತೇ ಆತ್ಮಜ್ಞಾನದಿಂದ ಕಾಣುತ್ತಿರುವುದು. ಪರಮಾರ್ಥವಾಗಿ ನೋಡಿದರೆ ಅದ್ವಿತೀಯ ಪರಮಾತ್ಮನೊಬ್ಬನೇ ಸತ್ಯವಾಗಿರುವವನು ಎಂಬುವುದು ಅಪವಾದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾದದ್ದು. ಈ ದೃಷ್ಟಿಯಿಂದ ನೋಡಿದಾಗ ಜನ್ಮವೆಂಬುವುದೇ ಅಪರಮಾರ್ಥವಾಗಿರುತ್ತದೆ. ಜನ್ಮ ಅಂತ ಕರ್ಕೊಂಡೇವಲ್ಲ, ಜನ್ಮಾದ್ಯಸ್ಯ ಯತಃ, ಜನ್ಮಾದಿಗಳ ಎಲ್ಲಿನೂ ಇಲ್ಲವೇ ಇಲ್ಲ ಅಂತ ಅದಕ್ಕೆ ಅರ್ಥ.
ಅಪರಮಾರ್ಥವಾಗಿರುತ್ತದೆ. ಬ್ರಹ್ಮವು ಜನ್ಮರಹಿತವಾದ ಅದ್ವಿತೀಯವಾಗಿರುವ ನಮ್ಮೆಲ್ಲರ ಆತ್ಮನಾಗಿರುತ್ತದೆ. ಆದ್ದರಿಂದ ಬ್ರಹ್ಮದಿಂದಲೇ ಜಗತ್ತಿನ ಜನ್ಮಾದಿಗಳಾಗಿರುವವು ಎಂದರೆ ಈಗ ತೋರುತ್ತಿರುವ ಜಗತ್ತಿಗೆ ಬ್ರಹ್ಮವೇ ಪರಮಾರ್ಥವಾದ ಆಧಾರವು ಎಂದೀ ಅಭಿಪ್ರಾಯ. ಅದಕ್ಕೆ ಈ ಹೇಳ್ಕೊಂಡ್ಬಂದಾರ. ಇನ್ನು ನಾಳಿನ ದಿವಸ ಶಾಸ್ತ್ರ ಯೋನಿತ್ವ, ಶಾಸ್ತ್ರದಿಂದೊಡಗೂಡಿ ಯಾವ ಉತ್ಪತ್ತಿ ಹೇಳ್ತಾರೆ ಆ ವಿಚಾರವನ್ನ ನಾಳಿನ ದಿವಸ ಮತ್ತೆ ವಿವೇಕ ಹೇಳಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.